ಇರತಕ್ಕಂಥದ್ದು ಇದು ಇವತ್ತು NIA ತನಿಖೆ ಮಾಡಿ ಇವತ್ತು ಅವರನ್ನೆಲ್ಲ ಬಂಧಿಸಿರುವಂಥದ್ದು. ದೇಶದ ಭದ್ರತೆಗೆ ಇವರೆಲ್ಲ ಅಪಾಯಕರ ಅಂತ ವ್ಯಕ್ತಿಗಳು. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಎಸ್ಪೆಷಲಿ ಗೃಹ ಇಲಾಖೆ ದಿಕ್ಕು ದೆಸೆ ಇಲ್ಲದ ಇಲಾಖೆ ಆಗೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಪಾಕಿಸ್ತಾನದವ್ರನ್ನೆಲ್ಲ ಆಚೆ ಇಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಮೀನಾವೇಶ ಎಣಿಸುವಂಥ ಸರ್ಕಾರ. ಇದರಿಂದ ಈ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ಕೂಡಲೇ ಯಾರ್ಯಾರು ಬಾಂಗ್ಲಾದೇಶಿಯರಿದ್ದಾರೆ, ಪಾಕಿಸ್ತಾನದವರಿದ್ದಾರೆ, ಇವರೆಲ್ಲರನ್ನೂ ಹೊರಗಟ್ಟಕ್ಕೆ ಕ್ಷಿಪ್ರವಾಗಿ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ವಿಶೇಷ ಪಡೆಯನ್ನು ರಚನೆ ಮಾಡಬೇಕು. ಅವ್ರನ್ನ ರಾಜ್ಯದಿಂದ ದೇಶದಿಂದ ಹೊರಗಾಕಿಲ್ಲ ಅಂತ ಹೇಳಿದ್ರೆ ಈ ಥರದ ಘಟನೆಗಳು ನಿರಂತರವಾಗಿ ನಡೆಯೋಕ್ಕೆ ಆಗುತ್ತೆ. ಇವತ್ತು ಜೈಲಲ್ಲಿ ಸಿಕ್ಕಿರೋವಂಥ ಅಪರಾಧಿಗಳೇನಿದ್ದಾರೆ, ಇನ್ನೆಷ್ಟು ಜನ ಇದ್ದಾರೋ, ಯಾವ್ಯಾವ ಜೈಲಲ್ಲಿ ಇದ್ದಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರನೂ ಕೂಡ ಆ ತನಿಖಾ ತಂಡಕ್ಕೆ ಸಹಯೋಗ ಮಾಡಬೇಕು. ಇಲ್ಲ ಅಂದ್ರೆ ನೀವು ಮಾಡಿ ನನ್ನ ಮಟ್ಟಿಗೆ ನಾವು ಇರ್ತೀರಿ ಅಂದರೆ ಇಲ್ಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮಾಡಬಾರ್ದು. ಕೂಡಲೇ ರಾಜ್ಯ ಸರ್ಕಾರನೂ ಎಲ್ಲ ಜೈಲುಗಳೇನಿದೆ ಆ ಕೈದಿಗಳ ಚಲನವಲನ ಬಗ್ಗೆ ನಿಗಾ ವಹಿಸುವಂಥದ್ದಕ್ಕೆ ಅವ್ರು ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ, ಮೊಬೈಲ್ ಹೆಂಗೆ ಒಳಗಡೆ ಹೋಗ್ತೈತೆ, ಯಾರು ಸಪ್ಲೈ ಮಾಡ್ತಾರೆ, ಇದೆಲ್ಲ ದೊಡ್ಡ ಜಾಲ ಇದೆ. ಇದನ್ನು ಬಗ್ಗು ಬಡಿಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಡೌಟೇ ಇಲ್ಲ. ರಾಜ್ಯ ಸರ್ಕಾರ ಮೊಬೈಲ್ ತಡೆಯುವಂಥದ್ದೆಲ್ಲ ರಾಜ್ಯ ಸರ್ಕಾರದ ಕೆಲಸ. ಅಲ್ಲಿನ ಪೊಲೀಸ್ ಅಧಿಕಾರಿನೇ ಮೊಬೈಲ್ ಕೊಟ್ಟಿದ್ದಾರೆ ಅಂತ ಇರೋಂಥ ಮಾಹಿತಿ. ಅದರಿಂದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ನೆಗ್ಲಿಜಿಯನ್ಸಿಂದ ಈ ಘಟನೆಗಳಿಗೆ ಹೆಚ್ಚು ಜಾಸ್ತಿ ಆಗ್ತಾ ಇದೆ. ಇದನ್ನು ತಡೆಗಟ್ಟುವಂಥ ಕೆಲಸವನ್ನು ಕೂಡಲೇ ಗೃಹ ಇಲಾಖೆ ಮಾಡಬೇಕು.